ಟು ಸೇವ್ ಯುವರ್ ಸ್ಪೈನ್ ಫಾರ್ ಫ್ಯೂಚರ್. ಸರಿಯಾಗಿಲ್ಲ, ಸೊಂಟ ಬಿದ್ದೋಯ್ತು ಅಂತಂದ್ರೆ ಯಾವ ಕೆಲಸ ಮಾಡೋಕ್ಕಾಗತ್ತೆ ಹೇಳಿ? ಬೋನ್ಸ್ಗಳ ಮಧ್ಯ ಇರೋ ಡಿಸ್ಕ್ ಅಲ್ಲಿ ತೊಂದರೆ ಇದೆ, ಯಾವ ಡಿಸ್ಕ್ ಬಲ್ಜ್ ಇದೆ. ಸಿಂಪಲ್ ಎಕ್ಸಸೈಸಸ್ ಇಂದ ಹಿಡಿದು ಕಾಂಪ್ಲಿಕೇಟೆಡ್ ಸರ್ಜರಿವರೆಗೂ ಇದರ ಟ್ರೀಟ್ಮೆಂಟ್ ಇದೆ. ಈ ಎರಡು ಮೂಳೆಗಳಿಗೆ ಸ್ಕ್ರೂ ಮತ್ತೆ ರಾಡ್ಸ್ ಅನ್ನ ಹಾಕ್ಬಿಟ್ಟು ಮೂವ್ಮೆಂಟ್ ಆಗದೆ ಇರೋ ತರ ತಡೆಗಟ್ತಾರೆ. ಎಕ್ಸ್ರೇಗಿಂತ ಇಂಪಾರ್ಟೆಂಟ್ ಟೂಲ್ ಫಾರ್ ಡಯಾಗ್ನೋಸಿಸ್ ಇಸ್ MRI. ಸೊ ಮುಂಚೆ ಹೇಳಿದ ತರ ಬ್ಯಾಕ್ ಪೇನ್, ಸೊಂಟ ನೋವಾಗ್ಲಿ ಅಥವಾ ಕುತ್ತಿಗೆ ನೋವಾಗ್ಲಿ, ಇದರ ಜೊತೆಗೆ ನಿಮಗೆ ಕಾಲಲ್ಲಿ ಜೋ ಮಿಡಿಯುವ ಸೆನ್ಸೇಷನ್ ಬಂತು ಅಂತಂದ್ರೆ ಇಟ್ ಈಸ್ ಮೋಸ್ಟ್ ಆಫ್ ದ ಟೈಮ್ ಶಯಾಟಿಕಾ. ಆಯ್ತಾ? ಇದಲ್ಲದೆ ನೀವು ಮುಂದಕ್ಕೆ ಬಗ್ಗಿ ಯಾವುದೇ ರೀತಿಯ ಸಾಮಾನನ್ನು ಎತ್ಕೊಳ್ಳೋದಾಗ್ಲಿ ಅಥವಾ ಮಗುನ ಎತ್ಕೊಳ್ಳೋದಾಗ್ಲಿ, ದಿನನಿತ್ಯದ ಕೆಲಸದಲ್ಲಿ ಯಾವಾಗ ಬಗ್ಗಿ ಮಾಡುವಂತ ಕೆಲಸ ಬಂತು ಅಂತಂದ್ರೆ ಅದು ನಿಮ್ ಕೈಲಿ ಮಾಡಕ್ಕಾಗೋದಿಲ್ಲ. ಆರ್ ನಿಮ್ಮ ಬ್ಯಾಕ್ ವಿಲ್ ಸೇ ನೋ, ಇಟ್ ವಿಲ್ ಸ್ಟಾರ್ಟ್ ಪೇನಿಂಗ್. ಹೀಗಿತ್ತು ಅಂತಂದ್ರೆ ಡೆಫಿನೆಟ್ಲಿ ಯು ಮೇ ಹ್ಯಾವ್ ಶಯಾಟಿಕಾ ಅಂಡ್ ಯು ಶುಡ್ ಗೆಟ್ ಇವ್ಯಾಲ್ಯೂಯೇಟೆಡ್ ಟು ಸೇವ್ ಯುವರ್ ಸ್ಪೈನ್ ಫಾರ್ ಫ್ಯೂಚರ್. ಬಿಕಾಸ್ ಕೆಲಸ ಯಾವ್ದಾದ್ರೂ ಮಾಡ್ಬಿಟ್ಟು ಬದುಕ್ಬೋದು, ಆದ್ರೆ ಸೊಂಟನೇ ಸರಿಯಾಗಿಲ್ಲ, ಸೊಂಟ ಬಿದ್ದೋಯ್ತು ಅಂತಂದ್ರೆ ಯಾವ ಕೆಲಸ ಮಾಡಕ್ಕಾಗತ್ತೆ ಹೇಳಿ? ದಟ್ ಇಸ್ ದ ರೀಸನ್. ಸೊ ಈಗ ನೆಕ್ಸ್ಟ್ ಸ್ಟೆಪ್, ಹೌ ಟು ಇವ್ಯಾಲ್ಯೂಯೇಟ್. ಇವಾಗ ನಿಮ್ಗೆ ಸೊಂಟ ನೋವು ಬಂತು, ಮೈಲ್ಡ್ ಇದೆ, ಕೆಲವ್ರಿಗೆ ಸಿವಿಯರ್ ಇರುತ್ತೆ, ನಡಿಯಕ್ಕಾಗೋದಿಲ್ಲ, ಇಷ್ಟೊಂದೆಲ್ಲ ಸಿಂಪ್ಟಮ್ಸ್ ಇರುವಾಗ ಡೆಫಿನೆಟ್ಲಿ ಅದರ ಇವ್ಯಾಲ್ಯೂಯೇಷನ್ಗೆ ಕಂಪಲ್ಸರಿ ಇನ್ವೆಸ್ಟಿಗೇಷನ್ ಇಸ್ MRI. ನಾವು ಯಾವುದೇ ಪೇಷಂಟ್ ಸಡನ್ ಆನ್ಸೆಟ್ ಆಫ್ ಸಿವಿಯರ್ ಬ್ಯಾಕ್ ಪೇನ್ ಬಂತು ಅಂತಂದ್ರು ಅಥವಾ ಲಾಂಗ್ ಟೈಮ್ ಇಂದ ಸ್ವಲ್ಪ ಸಣ್ಣದಾಗಿ ಬ್ಯಾಕ್ ಪೇನ್ ಇದ್ಬಿಟ್ಟು ಸಡನ್ ಆಗಿ ಜಾಸ್ತಿ ಆಯ್ತು, ಈ ತರ ಸನ್ನಿವೇಶಗಳಲ್ಲೆಲ್ಲ ಎಕ್ಸ್ರೇಗಿಂತ ಇಂಪಾರ್ಟೆಂಟ್ ಟೂಲ್ ಫಾರ್ ಡಯಾಗ್ನೋಸಿಸ್ ಇಸ್ MRI. ಎಕ್ಸ್ರೇ ಕೇವಲ ನಮ್ಮ ಮೂಳೆಗಳ ಬಗ್ಗೆ ಹೇಳುತ್ತೆ, ನಮ್ಮ ಸ್ಪೈನ್ ಮೂಳೆಗಳು ಸರಿಯಾದ ಅಲೈನ್ಮೆಂಟ್ ಅಲ್ಲಿ ಇದೆಯಾ, ಅದರ ಮಧ್ಯದಲ್ಲಿರೋ ಚಿಕ್ಕ ಜಾಯಿಂಟ್ಸ್ ಅಲ್ಲಿ ಏನಾದ್ರು ಡ್ಯಾಮೇಜಸ್ ಇದೆಯಾ ಅಂತ ಎಕ್ಸ್ರೇ ಹೇಳುತ್ತೆ. ಬಟ್ MRI ವಿಲ್ ಟೆಲ್ ಅಸ್ ಸ್ಪೆಸಿಫಿಕಲಿ ಯಾವ ಬೋನ್ಸ್ಗಳ ಮಧ್ಯ ಇರೋ ಡಿಸ್ಕ್ ಅಲ್ಲಿ ತೊಂದರೆ ಇದೆ, ಯಾವ ಡಿಸ್ಕ್ ಬಲ್ಜ್ ಇದೆ, ಅಂಡ್ ಆ ಬಲ್ಜ್ ಎಷ್ಟರ ಮಟ್ಟಿಗಿದೆ ಅಂಡ್ ಎಷ್ಟರ ಮಟ್ಟಿಗೆ ನರದ ಮೇಲೆ ಅದು ಒತ್ತಡ ಬೀಳ್ತಿದೆ. ಈ ಎಲ್ಲಾ ಇನ್ಫಾರ್ಮೇಶನ್ ನಮ್ಗೆ MRI ಮುಖಾಂತರ ಸಿಗುತ್ತೆ. ಸೊ ದ ಫಸ್ಟ್ ಸ್ಟೆಪ್ ಇನ್ ಡಯಾಗ್ನೋಸಿಸ್ ಇಸ್ ಬೆಟರ್ ಟು ಗೆಟ್ ಅನ್ MRI ಆಫ್ ಯೋರ್ ಸ್ಪೈನ್. ಕಮಿಂಗ್ ಟು ದ ಟ್ರೀಟ್ಮೆಂಟ್ ಪಾರ್ಟ್. ಸೊ ಟ್ರೀಟ್ಮೆಂಟ್ ಅಲ್ಲಿ ಸಿಂಪಲ್ ಎಕ್ಸಸೈಸಸ್ ಇಂದ ಹಿಡಿದು ಕಾಂಪ್ಲಿಕೇಟೆಡ್ ಸರ್ಜರಿವರೆಗೂ ಇದರ ಟ್ರೀಟ್ಮೆಂಟ್ ಇದೆ. ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಸಿವಿಯಾರಿಟಿ ಆಫ್ ದ ಸಿಂಪ್ಟಮ್ಸ್. ಕೆಲವರಿಗೆ ಅರ್ಲಿ ಸ್ಟೇಜಸ್ ಅಲ್ಲಿ ಇರುತ್ತೆ, ಇದು ತುಂಬಾ ಮಿನಿಮಲ್ ಬಲ್ಜ್ ಇರುತ್ತೆ, ಅಂತವ್ರಿಗೆ ಕೇವಲ ಸ್ಪೈನ್ ಎಕ್ಸಸೈಸಸ್ ಹೇಳ್ಕೊಟ್ರೆ 90-95% ಆಫ್ ದೆಮ್ ವಿಲ್ ರಿಕವರ್. ಅಂಡ್ ಇನ್ನು ಕೆಲವರಿಗೆ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಬರ್ತಾರೆ, ಚಿಕ್ಕ ನೋವನ್ನು ಇಗ್ನೋರ್ ಮಾಡ್ಕೊಂಡು ಒಂದು ಸಿವಿಯರ್ ಆದಾಗ ಬರ್ತಾರೆ. ಸೊ ಆ ಟೈಮಲ್ಲಿ ಮೈಕ್ರೋ ಡಿಸ್ಕೆಕ್ಟಮಿ ಅಂತ ಹೇಳ್ತಾರೆ, ಅಂದ್ರೆ ಮೈಕ್ರೋಸ್ಕೋಪ್ ಹಾಕ್ಬಿಟ್ಟು ಕೇವಲ ಯಾವ ಡಿಸ್ಕ್ ಊದ್ಕೊಂಡಿದೆ ಆ ಡಿಸ್ಕ್ ಮಾತ್ರ ಹೊರಗೆ ತೆಗೆಯೋದು. ಎರಡನೇದು ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಅಂತ ಕೊಡ್ತಾರೆ. ಸೊ ಸ್ಟಿರಾಯ್ಡ್ ಇಂಜೆಕ್ಷನ್ ಅನ್ನು ಏನಂತಾರೆ ಎಕ್ಸ್ರೇ ಅಥವಾ CT ಸ್ಕ್ಯಾನ್ ಮುಖಾಂತರ ಇಂಜೆಕ್ಟ್ ಮಾಡ್ಬಿಟ್ಟು ಅದರಿಂದ ನೋವನ್ನ ಗುಣಮುಖ ಮಾಡ್ಬೋದು. ಬಟ್ ಇದೆಲ್ಲ ಫೇಲ್ ಆಯ್ತು ಅಂತಂದ್ರೆ ಫೈನಲ್ ಟ್ರೀಟ್ಮೆಂಟ್ ಇಸ್ ಫ್ಯೂಷನ್ ಸರ್ಜರಿ. ಸೊ ಈ ಡಿಸ್ಕ್ ಬಲ್ಜ್ ಈ ಲೆವೆಲ್ ಅಲ್ಲಿ ಆಯ್ತಪ್ಪ ಅಂತಂದ್ರೆ ಏನಕ್ಕಾಯ್ತು? ಬಿಕಾಸ್ ನೀವು ಯಾವಾಗ ಬಗ್ತೀರಾ ಅಥವಾ ಕೂರ್ತೀರಾ, ಏನೇ ಕೆಲಸ ಮಾಡಿದ್ರು ಈ ಭಾಗದಲ್ಲಿ ಜಾಸ್ತಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಮೂವ್ಮೆಂಟ್ ವಿಲ್ ಕಾಸ್ ದ ಡಿಸ್ಕ್ ಟು ಬಲ್ಜ್ ಅಂಡ್ ಆ ಮೂವ್ಮೆಂಟ್ ಆಗೋದ್ರಿಂದಾನೇ ಈ ಎಲ್ಲ ನೋವು ಮತ್ತೆ ಎಳೆತ ಅವೆಲ್ಲ ಆಗ್ತಾ ಇರ್ತವೆ. ಸೊ ದ ಫೈನಲ್ ಟ್ರೀಟ್ಮೆಂಟ್ ವಿಲ್ ಬಿ ಫ್ಯೂಷನ್ ಸರ್ಜರಿ. ಈ ಎರಡು ಮೂಳೆಗಳಿಗೆ ಸ್ಕ್ರೂ ಮತ್ತೆ ರಾಡ್ಸ್ ಅನ್ನ ಹಾಕ್ಬಿಟ್ಟು ಮೂವ್ಮೆಂಟ್ ಆಗದೆ ಇರೋ ತರ ತಡೆಗಟ್ತಾರೆ. ಆಯ್ತಾ? ಸೊ ದಟ್ ಇಸ್ ದ ಫೈನಲ್ ಆಪ್ಷನ್. Although each and every surgery has its pros and cons, so this is the final treatment ಏನ್ ಹೇಳ್ತೀವಿ ಶಯಾಟಿಕಾಗೆ. ಸೊ ಇಷ್ಟೆಲ್ಲ ಸರ್ಜರಿವರೆಗೂ ಹೋದ್ಮೇಲೆ ಯೋಚನೆ ಅದಕ್ಕಿಂತ ಮುಂಚಿತವಾಗೇನೆ ನೀವು ನಿಮ್ಮ ಸ್ಪೈನ್ ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಸೊ ವಿ ಆಲ್ ನೋ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಿವೆನ್ಷನ್ ಮಾಡೋದ್ರಿಂದ ನಿಮ್ಮ ನ್ಯಾಚುರಾಲಿಟಿ ಉಳ್ಕೊಳ್ಳುತ್ತೆ, ಕ್ಯೂರ್ ಮಾಡೋದ್ರಿಂದ ನ್ಯಾಚುರಾಲಿಟಿ ಹೋಗುತ್ತೆ. ಸೊ ಫಸ್ಟ್ ಅಂಡ್ ದ ಫೋರ್ಮೋಸ್ಟ್ ಥಿಂಗ್, ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಸಾಯಂಕಾಲ ಅಟ್ಲೀಸ್ಟ್ 30 minutes a day ಯು ಶುಡ್ ಕಾನ್ಸಂಟ್ರೇಟ್ ಆನ್ ಯೋರ್ ಸೆಲ್ಫ್. ಹಂಗಂದ್ರೇನು? ವಾಕಿಂಗ್ ಮಾಡಬೇಕು. ವಾಕಿಂಗ್ ಇಸ್ ಆಲ್ವೇಸ್ ಅ ವೆರಿ ಗುಡ್ ಎಕ್ಸಸೈಸ್ ಫಾರ್ ಸ್ಪೈನ್. ಓಕೆ, ವಾಕಿಂಗ್ ಒಂದು ಅಂದ್ರೆ ಅರ್ಧ ಗಂಟೆ ಪೂರ್ತಿ ವಾಕಿಂಗ್ ಮಾಡಿ ಅಂತ ಹೇಳ್ತಾ ಇಲ್ಲ. ವಾಕ್ ಫಾರ್ 10 to 15 minutes. ಆಫ್ಟರ್ ದಟ್ ದೇರ್ ಆರ್ ಸ್ಪೆಸಿಫಿಕ್ ಎಕ್ಸಸೈಸಸ್ ಫಾರ್ ದ ಸ್ಪೈನ್. ಅದೇನಪ್ಪಾ ಅಂತಂದ್ರೆ ಸ್ಪೈನಲ್ ಎಕ್ಸ್ಟೆನ್ಷನ್, ಲೈಕ್ ಯೋಗಾಸನದಲ್ಲಿ ಭುಜಂಗಾಸನ ಅಂತ ಮಾಡ್ತೀವಿ.
ಸೊ ಆ ಆಸನ ಮಾಡೋದು. ಅಂಡ್ ಕೋರ್ ಸ್ಟ್ರೆಂಥನಿಂಗ್, ನಿಮ್ಮ ಸ್ಪೈನ್ ನ ಸುತ್ತಮುತ್ತ ಇರೋ ಏನ್ ಮಾಂಸ ಖಂಡಗಳಿರ್ತವೆ ಅದನ್ನ ಸ್ಟ್ರೆಂಥನ್ ಮಾಡ್ಕೋಬೇಕು. ಸೊ ಇದೆಲ್ಲ ನಾವು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ತೀವಿ, ಅಥವಾ ನಮ್ಮ ಫಿಸಿಯೋಥೆರಪಿ ಸೆಕ್ಷನ್ ಸಪರೇಟ್ ವಿಡಿಯೋಸ್ ಇರುತ್ತೆ, ಅಲ್ಲಿ ಸ್ಪೈನ್ ರಿಲೇಟೆಡ್ ಎಕ್ಸರ್ಸೈಸಸ್ ಅನ್ನೆಲ್ಲ ನೀವು ನೋಡಬಹುದು. ಸೊ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್, ಗಿವ್ ಯೋರ್ ಸೆಲ್ಫ್ 30 minutes ಎವ್ರಿ ಡೇ ವಾಕಿಂಗ್ ಅಂಡ್ ಸ್ಪೈನ್ ಎಕ್ಸರ್ಸೈಸಸ್. ಎರಡನೇದೇನಪ್ಪಾ ಅಂತಂದ್ರೆ, ಡೇ ಟು ಡೇ ಲೈಫ್ ಅಲ್ಲಿ ಯಾವುದೇ ಕಾರಣಕ್ಕೂ ಸಡನ್ ಆಗಿ ಭಾರ ಎತ್ತಕ್ ಹೋಗ್ಬೇಡಿ. ಆಯ್ತಾ? ಅಕಸ್ಮಾತ್ ಭಾರ ಎತ್ತಬೇಕಾದ ಪರಿಸ್ಥಿತಿ ಬಂತು ಅಂದ್ರೂ ಕೂಡ ಯು ಶುಡ್ ಮೇಕ್ ಶ್ಯೂರ್ ನೀವು ಮೊಣಕಾಲಿನ ಬಲದ ಮೇಲೆ ಎತ್ತಾ ಇದ್ದೀರಾ, ಬಗ್ಬಿಟ್ಟು ಸೊಂಟದ ಬಲದ ಮೇಲೆ ಎತ್ತಬಾರದು. ಹಂಗ್ ಮಾಡೋದ್ರಿಂದ ಅಕ್ಯೂಟ್ ಡಿಸ್ಕ್ ಸ್ಲಿಪ್, ಸಡನ್ ಆಗಿ ಡಿಸ್ಕ್ ಬಲ್ಜ್ ಆಗ್ಬಿಟ್ಟು ನಿಮಗೆ ಸಿವಿಯರ್ ಶಾಕಿಂಗ್ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಅಂಡ್ ಥರ್ಡ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪೋಸ್ಚರ್. ಸೊ ಡೆಸ್ಕ್ ಜಾಬ್, ಸಿಟ್ಟಿಂಗ್ ಪರ್ಸನಲ್ಸ್ ಯಾರೇ ಇದ್ರೂ ಸಹ ಆಲ್ವೇಸ್ ಯೂಸ್ ಅ ಬ್ಯಾಕ್ ಸಪೋರ್ಟೆಡ್ ಚೇರ್. ನಿಮ್ಮ ಸೊಂಟ ಯಾವಾಗ್ಲೂ ಸಪೋರ್ಟೆಡ್ ಆಗಿರ್ಬೇಕು. ಇಲ್ಲ ಸೊಂಟ ಸಪೋರ್ಟ್ ಯಾವಾಗ್ಲೂ ಇಟ್ಕೊಳಕ್ ಆಗೋದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಿಮ್ ಸೊಂಟನ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಆಸ್ ಐ ಟೋಲ್ಡ್ ಬಿಫೋರ್, ಸೊ ಸಿ, ಉಲ್ಟಾ ಸಿ ಮತ್ತೆ ಕೆಳಗಡೆ ಇನ್ನೊಂದು ಸಿ. ನಿಮ್ಮ ಹೊಟ್ಟೆ ಭಾಗವನ್ನ ಹಿಂಗೆ ಮುಂದಕ್ಕೆ ಕೇಳ್ಕೊಂಡು ಕೂತ್ರಿ ಅಂತಂದ್ರೆ, ಆಮೇಲೆ ನಿಮ್ ಭುಜಗಳನ್ನ ಹೀಗೆ ಅಗಲ ಮಾಡ್ಬಿಟ್ಟು ಕೂತ್ರಿ ಅಂತಂದ್ರೆ ನಿಮ್ಮ 90% ಆಫ್ ಪ್ರಾಬ್ಲಮ್ಸ್, ಸ್ಪೈನ್ ಪ್ರಾಬ್ಲಮ್ಸ್ ಬರೋದನ್ನ ತಡೆಗಟ್ಟುತ್ತೆ. ಎರಡನೇದೇನು, ಬೆಳಗಿಂದ ಸಾಯಂಕಾಲದವರೆಗೂ ಕುತ್ಕೊಳ್ಳೇಬೇಕು ಅಂತಂದಾಗ ಎವ್ರಿ ಹಾಫ್ ಅನ್ ಅವರ್ ಆರ್ 45 minutes ಅಲ್ರಾಮ್ ಇಟ್ಕೊಳ್ಳಿ ನಿಮ್ಮ ಫೋನಲ್ಲಿ, ಇಟ್ಕೊಂಡು ಡೂ ಟ್ವಿಸ್ಟಿಂಗ್ ಎಕ್ಸರ್ಸೈಸಸ್. ಸ್ವಲ್ಪ 1-2 ನಿಮಿಷ ನಿಂತ್ಕೊಂಡು ಸ್ಟ್ರೆಚ್ ಮಾಡಿ. ಅದ್ರಲ್ಲಿ ನಾಚಿಕೆ ಪಡುವಂತ ವಿಷಯ ಏನೂ ಇಲ್ಲ. 100 ಜನ ನೋಡ್ತಾ ಇರ್ಲಿ, ಜಸ್ಟ್ ಮೈ ಮುರಿಯೋ ತರ ಈ ತರ ಸ್ಟ್ರೆಚ್ ಮಾಡಿ, 5 ನಿಮಿಷ ವಾಕಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ದೆನ್ ಕಂಟಿನ್ಯೂ ಯುವರ್ ವರ್ಕ್ ಅಗೈನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.